ನಮಸ್ಕಾರ ರೈತ ಬಂದವರೇ, ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ವೆಜಿಟೇಬಲ್ ಡಿವಿಷನಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ 1 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವಿವತ್ತು ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕಾ ಹೂವಿನಪ್ಪರಿಗೆ ಗ್ರಾಮದಲ್ಲಿದ್ವಿ. ಸೊ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರು ಹೌದು, ಅದೇ ತೆರನಾಗಿ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡುತ್ತಿರುವ ಕುಮಾರ್ ಬ್ಯಾಕುಡ್ ಅವರ ಒಂದು ಹೊಲದಲ್ಲಿದ್ದೀವಿ. ಸೊ ಅವರು ತಮ್ಮ ಜಮೀನಿನಲ್ಲಿ ನಮ್ಮ ಸಿಂಜಂಟಾ ಕಂಪನಿಯ ಮೆಣಸಿನಕಾಯಿ ತಳಿಯಾದ ಒಂದು 2043 ಬೆಳೆದಿರ್ತಾರ. ಸೊ ಯಾವ ತೆರನಾಗಿ ಬಂದಿದೆ, ಅದರ ಜೊತೆಗೆ ಅವರು ಒಂದು ಕೆಲಸದ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಕೆಲಸದ ಜೊತೆಗೆ ಒಂದು ರೈತ ಒಂದು ಅಗ್ರಿಕಲ್ಚರ್ನು ಮಾಡ್ತಾ ಇದ್ದಾರೆ. ಸೊ ಯಾವ ತೆರನಾಗಿ ಅವರಲ್ಲಿ ಈಗ ಅಗ್ರಿಕಲ್ಚರ್ ಖುಷಿ ಇದೆ ಅನ್ನೋದನ್ನ ಅವ್ರ ಮುಖಾಂತರ ಕೇಳೋಣ. ಅವ್ರ ಪರಿಚಯದೊಂದಿಗೆ ನಮಸ್ಕಾರ. ತಮ್ಮ ಹೆಸರು ಎಲ್ಲ ಹೇಳಿ. ಹೆಸರು ಕುಮಾರ್ ಬ್ಯಾಕುಡ್ ಅಂತ ಹೇಳ್ರಿ. 2043 ಸಿಜಂಟಾ ಇದು ಅಕ್ಟೋಬರ್ 24ಕ್ಕೆ ಹಾಕಿರಿ ಸರ್. ಸೊ ಎಲ್ರು ಏನ್ ಹೇಳಿದ್ರಂದ್ರೆ ಬಿಸಿಲಾಗುತ್ತೆ ಈ ಟೈಮಲ್ಲಿ, ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಆಗೋದಿಲ್ಲ, ಚಲೋ ಆಗೋದಿಲ್ಲ, ಮೆಣಸಿನಕಾಯಿ ಕಾಯಿ ಆಗೋದಿಲ್ಲ, ಆತರ ಈ ತರ ಎಲ್ಲ ನೆಗೆಟಿವಿಟಿ ಸ್ಪ್ರೆಡ್ ಆಯ್ತು ಸರ್. ಸುಮ್ನೆ ಮಾಡೋಣ ಅಂತ ಹೇಳಿ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಆದ್ರೂ ಇಳುವರಿ ಚೆನ್ನಾಗಿದೆ ಸರ್. ಅಂದ್ರೆ ನೀವು ಫಸ್ಟ್ ಟೈಮ್ ಮಾಡಿರೋದು? ಹಾ, ಇದು ಫಸ್ಟ್ ಟೈಮ್ ಸರ್. 2043 ಫಸ್ಟ್ ಟೈಮ್ ಮಾಡಿರೋದು. ಈಗ ಸದ್ಯ ನಿಮ್ಗೆ ಗಿಡದ ಬೆಳವಣಿಗೆ ಆಗಿರ್ಬೋದು, ಆಮೇಲೆ ಕಾಯಿ ಫಲವ ಎಲ್ಲ ಚಲೋ ಆಗಿದೆ ಸರ್, ಚೆನ್ನಾಗಿದೆ, ಹಂಗೇನೇನ್ ಪ್ರಾಬ್ಲಮ್ ಇಲ್ಲ ಸರ್. ಆಮೇಲೆ ರೋಗ ಅದು ಹೆಂಗೈತ್ರಿ? ರೋಗದ ಎಲ್ಲ ಕಂಟ್ರೋಲ್ಡ್ ಇದೆ ಸರ್. ಕಂಟ್ರೋಲ್ ಐತ್ರಿ. ಓಕೆ, ಇದು ಈ ತಳಿಯನ್ನ ಈಗ ಸದ್ಯ ರೇಟ್ ಅಂತೂ ಒಂದು ಲೆವೆಲ್ ಇದೆ ರೀ? ಹಾ, ಇದೆ ಸರ್. ಒಂದು 20 ಹಿಡ್ಕೊಂಡು 30, 25 ಹಿಡ್ಕೊಂಡು 30 ತನಕ ಇದೆ ಸರ್. ಏನ್ ನೀವು ಈ ಸಲದ ರೇಟ್ ನೋಡ್ಕೊಂಡು ಇಳುವರಿ ನೋಡ್ಕೊಂಡು ಏನ್ ಮುಂದಿನ ವರ್ಷ ಮಾಡ್ಬೇಕನ್ನೋ ಪ್ಲಾನ್ ಐತ್ರಿ? ಸರ್ ರೇಟ್ ಆಗ್ಲಿ ಬಿಡ್ಲಿ ಮುಂದಿನ ವರ್ಷ ಮಾಡ್ಬೇಕಂತ ಬಿಡ್ಲಿ ಒಟ್ಟು ಪ್ರಯತ್ನ ಅಂತೂ ಮಾಡೋದೇ ಸರ್. ಓಕೆ ಓಕೆ, ಬಿಡ್ಬೇಕಂತ ಮನಸ್ಸಿಲ್ಲ ಸರ್. ಚೆನ್ನಾಗಿ ಲಾಭ ಆದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಕ್ ಇನ್ನೂ ಸ್ವಲ್ಪ ಜಾಸ್ತಿ ಹುರುಪ್ ಬರುತ್ತೆ. ಸೊ ಒಟ್ನಲ್ಲಿ ರೈತರಿ ತಳಿಯನ್ನ ಬೆಳಿಬಹುದು, ಇರ್ಲಿ ಒಟ್ಟು ಅವ್ರ ಅವ್ರ ಪರಿಶ್ರಮ ಪಟ್ಟು ಒಂದು ಬೆಳೆದಿದ್ದೇ ಆದಲ್ಲಿ ಲಾಭವನ್ನು ಮಾಡ್ಕೋಬಹುದು ಸರ್. ಅದೇನಿದೆ. ಅದ್ರ ಜೊತೆ ನಿಮ್ಮ ಇದ್ರ ಬಗ್ಗೆನೂ ಹೇಳ್ರಿ. ನೀವು ಇಂಜಿನಿಯರಿಂಗ್ ಕಲ್ತು ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿನೂ ಇದು ಮಾಡ್ತಾ ಇದಿರಲ್ಲ ರೈತಪ್ಪ, ಅದ್ರ ಬಗ್ಗೆ ಏನ ಯೋಜನೆ ಏನ್ ಹೇಳ್ಬಸ್ತೀರಿ? ಏನಿಲ್ಲ ಸರ್, ಬೆಳಿಗ್ಗೆ 11 ಗಂಟೆವರೆಗೂ ಅಂದ್ರೆ ಆಫೀಸ್ ಟೈಮಿಂಗ್ಸ್ ಲಾಗಿನ್ ಎಲ್ಲ 11 ವರೆಗೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಏನ್ ಮಾಡ್ಕೊಳ್ಳೋದಿಲ್ಲ. ಬೆಳಿಗ್ಗೆ 11 ಅಂದ್ರೆ 6 ಗಂಟೆ ಇಲ್ಲ 7 ಗಂಟೆಗೆ ಎದ್ದು ಒಂದು 2-3 ಅವರ್ಸ್ ಇಲ್ಲಿ ಮ್ಯಾನೇಜ್ ಮಾಡಿದ್ರು ಅಲ್ಲಿ ನಾವ್ ಅಲ್ಲಿ ಹೋಗಿ ಮಾಡ್ಬೋದು ಸರ್. ಅದೇನ್ ಪ್ರಾಬ್ಲಮ್ ಆಗಲ್ಲ. ಇನ್ ಬಿಟ್ವೀನ್ ಬ್ರೇಕ್ಸ್ ಇರುತ್ತೆ, ಅದು ಏನ್ ಆತರ ಏನ್ ಪ್ರಾಬ್ಲಮ್ ಆಗಲ್ಲ ಅನ್ಕೋತೀವಿ ಸರ್. ನಮ್ದೆಲ್ಲ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ನಾವು ಇಲ್ಲಿ ಮಾಡ್ಬೋದು, ಅವ್ರಿಗೂ ಕರೆ ಆಗ್ಬೋದು, ನಾವು ಇಲ್ಲಿನೂ ಭೂಮಿಗೂ ಕರೆ ಆಗ್ಬೋದು ಸರ್. ಒಟ್ನಲ್ಲಿ ಕೃಷಿಯಲ್ಲಿ ನಿಮಗೊಂದು ಖುಷಿ ಐತ್ರಿ? ಹಾ, ಇದೆ ಸರ್. ಓಕೆ, ಇದು ಬಿಟ್ರೆ ಇಲ್ಲ ಸರ್. ಇದೆ ಸ್ಟಾರ್ಟಿಂಗ್ ಇದೆ ಅಲ್ಲ ಸರ್ ಮೊದಲಿಂದ. ಓಕೆ ಓಕೆ, ನಮ್ಮ ಸಿಂಜಂಟಾ ಕಂಪನಿ 2043 ಎಲ್ಲ ರೈತರು ಬೆಳಿಬಹುದು, ಬೆಳೆದೊಂದು ಒಳ್ಳೆ ಲಾಭನು ಮಾಡ್ಕೋಬಹುದು ಸರ್. ತಮ್ಮೆಲ್ಲ ಮಾಹಿತಿ ಧನ್ಯವಾದ ಸರ್.